ಮತ್ತೆ ರೈತ ಪರ ನಿಂತ ಶಶಿಕಾಂತ್ ಗುರೂಜಿ. ಹುಕ್ಕೇರಿ ಭಾಗದ ಎತ್ತ ನೀರಾವರಿ ಸಲುವಾಗಿ ಮತ್ತೆ ಶುರುವಾಗಿದೆ ರೈತ ಹೋರಾಟ. ಹರಿಯುವ ನದಿಯ ಅವ್ರು ಮಹಿಳೆಯರು ಬಂದು ಮಾಡ್ತಾವ, ನಮಗ್ ಸಂಬಂಧ ಇಲ್ಲ, ಮಾಡ್ಲೇಬೇಕು, ಮಾಡುವಾಗ ನಾವು ಮಾತಾಡಲ್ಲ. ಶಾಂತ್ ಸ್ವಲ್ಪ ಮಾತಾಡಲ್ಲ. ನಿನ್ನೆ ಅಗದಿ ಕಡಕ್ಲೆ ಚಲೋ ಆಗಿತ್ತು, ಅವ್ರು ಬಂದು ಕುಂತ್ರ ಮತ್ ಮುಂದ್ ಕುಣಿಸ್ಕೊಂಡು ಹೆಂಗ ಬೈದ್ರಿ? ಮೊನ್ನೆ ಬೈಯಾಕ್ ಚಲೋ ಮಾಡೀನಿ, ಮಾಜಿ ಸಂಸದರು ಬಂದ್ರ ಮುಂದ್ ಕುಣಿಸ್ಕೊಂಡು ಕೂತ್ರಿ, ಮತ್ ಹೆಂಗ್ ಬೈಯುದು? ಮನೆಗೆ ಬಂದ ಅತಿಥಿ ಗೌರವ ಕೊಡತ್ ನೀವ ಹೇಳ್ತೀರಿ. ಈಗ ನಾವ್ ಯಾಕೆ ಮಾತನಾಡ್ತೀವಿ, ಯಾಕೆ ಬೈತೀವಿ? ಮನಿಯೊಳಗ 4 ಮಂದಿ ಅಣ್ಣ ತಮ್ಮ ಇರ್ತಾರ, ಜಮೀನದ ಜಗಳ ಹತ್ತಿರ್ತೈತಿ. ಹತ್ತಿದಾಗ ಹಿರೇ ಮನುಷ್ಯ ಅಂದ್ರ ತಂದೆಗೆ ಬೈಬೇಕಲ್ಲ, ಜಮೀನು ಸರಿಯಾಗಿ ಪಾಲ ಮಾಡಂತ ಹಿರೇ ಮನುಷ್ಯಾಗ ಬೈಬೇಕಲ್ಲ. ನಮ್ಮ ಜಿಲ್ಲಾದಾಗ ಹಿರಿಯರಂದ್ರೆ ಯಾರಪ್ಪ? ಜಿಲ್ಲಾ ಉಸ್ತುವಾರಿಗಳು. ನಮ್ಮ ಜಿಲ್ಲಾದವರು, ನಮ್ಮವರು. ನೀವ್ ಯಾವ ಪಕ್ಷದಿಂದ ಆರಿಸಿ ಬಂದಿರಿ ನಮಗ್ ಗೊತ್ತಿಲ್ಲ. ನಮ್ ಜಿಲ್ಲಾದಾಗ ಜಿಲ್ಲಾ ಉಸ್ತುವಾರಿಗಳ ನೀವ್ ಅಂತಂದ್ರ ನಿಮ್ಮನ್ನ ನಾವು ಕೇಳ್ಬೇಕಲ್ಲ. ಒಂದೇ ಹಂತಿದು. ಅದು ನಾವು ಯಾಕೆ ಕೇಳ್ತೀವಿ? ನನ್ನ ಮನೆಗಾಗಿ, ನನ್ನ ಮಠಕ್ಕಾಗಿ, ನನ್ನ ಜಮೀನಿಗಾಗಿ, ನನಗಾಗಿ ನಾನು ಕೇಳ್ತಾ ಇಲ್ಲ. ಹುಕ್ಕೇರಿ ತಾಲೂಕು ಯಮಕನಮರಡಿ ಎಲ್ಲಾ ಗ್ರಾಮಗಳಿಗೆ ನೀರಾವರಿ ಆಗ್ಲಿಕ್ಕೆ ಅಷ್ಟೇ ಕೇಳಾಕತ್ತೀವಿ ನಾವು, ಬೇರೆ ಏನೂ ಉದ್ದೇಶ ಇಲ್ಲ. ನಿಮ್ಮದು ಮತಕ್ಷೇತ್ರ ಐತಿ, ಅಲ್ಲಿ ನೀರಾವರಿ ಮಾಡ್ರಿ. ಹುಕ್ಕೇರಿ ತಾಲೂಕಿಗೆ ಸಂಪೂರ್ಣ ನೀರಾವರಿ ಮಾಡ್ರಿ. ನಿಮಗೆ ಸಾಮರ್ಥ್ಯದ, ಯಾಕೆ ಸಾಮರ್ಥ್ಯ ಐತಂದ್ರ ರಾಜ್ಯದೊಳಗ ಉನ್ನತ ಸ್ಥಾನದೊಳಗದಿರಿ, ಲೋಕೋಪಯೋಗಿ ಸಚಿವರದಿರಿ, ನಿಮಗ ಮಾಡೋ ಸಾಮರ್ಥ್ಯ ಐತಿ. ಸರ್ಕಾರವನ್ನ ಕೇಳುವಂತ ಶಕ್ತಿ ಸಾಮರ್ಥ್ಯ ನಿಮಗೈತಿ ಅಂತೇಳಿ ನಾವು ನಿಮ್ಮನ್ನ ಕೇಳಾಕತ್ತೀವಿ. ಇದು ಒಂದೇದು. ಎರಡನೇದಾಗಿ ನಿನ್ನೆ ಶಾಸಕರು ಬಂದಿದ್ರು, ಅರ್ಧ ಕುಡಿತದು. 40 ವರ್ಷ ಆತು ನಿಮ್ ಮನೆತನದೊಳಗ ಅಧಿಕಾರ ಐತಿ. 40 ವರ್ಷ ಆತು ಏನ್ ಮಾಡ್ರಿಪ್ಪ ಹುಕ್ಕೇರಿಗೆ ನೀವು? ನಾನು ಕೇಳ್ತೀನಿ, ಎಲ್ಲರ ಪರವಾಗಿ ಒಂದೇ ಪ್ರಶ್ನೆ ಐತಿ. ಸನ್ಮಾನ್ಯ ನಿಖಿಲ್ ಕತ್ತಿಯವರು ಬೆಂಗಳೂರಿಗೆ ಹೋಗಿರಿ, ವಾಪಸ್ ಹಂಗ ಬರ್ಬ್ಯಾಡ್ರಿ. ಹೆಂಗ್ ಬರ್ರಿ ಅಂತಂದ್ರ ನಿಮ್ಮ ರಾಜೀನಾಮೆಯನ್ನ ಸಭಾಧ್ಯಕ್ಷರಿಗೆ ಕೊಟ್ಟು ಹುಕ್ಕೇರಿಗೆ ಬರ್ರಿ. ಮತ್ 1 ತಿಂಗಳೊಳಗೆ ಎಲೆಕ್ಷನ್ ಆಕೈತಿ, ಅದರ ಸಲುವಾಗಿ ರಾಜೀನಾಮೆ ಕೊಟ್ಟಿನಿ ಅಂತ ಬರೆದು ಕೊಡ್ರಿ ಅಂತಂದ್ರ ನಾನು MLA ಇದ್ರು ಸಹಿತ ನನ್ನ ಕ್ಷೇತ್ರಕ್ಕ ನೀರಾವರಿ ಮಾಡಿದ ಸಾಮರ್ಥ್ಯ ನನ್ನ ಕಡೆ ನೀಗವಾತ್ರಿ, ಸರ್ಕಾರ ಇಲ್ಲ ಅಂತೇಳಿ ರಾಜೀನಾಮೆ ಕೊಟ್ಟು ಬರ್ರಿ. ಆ ಕಡೆ ಕಾವೇರಿ ನದಿ ನೀರಿನ ಹೋರಾಟಕ್ಕಾಗಿ ಅಂಬರೀಷ್ ಅಂತೇಳಿ ಚಲನಚಿತ್ರ ನಟ ಇದ್ರು. ನೀರಾವರಿಗಾಗಿ, ನನ್ನ ಭಾಗದ ಜನಕ್ಕಾಗಿ ನೀರಾವರಿ ಬರುದಿಲ್ಲ ಅಂತ ಹೇಳಿ ಕೇಂದ್ರ ಸಚಿವರಿದ್ದ ರಾಜೀನಾಮೆ ಕೊಟ್ರ ಅವ್ರ. ಇವತ್ತವ್ರ ಫೋಟೋ ಆದ್ರೂ ಸಹಿತ ಜನ ಪೂಜೆ ಮಾಡಕತ್ತಾರ. ನೀವು ಏನ್ ಮಾಡ್ರಿ, ಇವತ್ತು ಬೆಂಗಳೂರಾಗ ಅದರಿ, ವಾಪಸ್ ಬಸ್ ಹತ್ತಬೇಡ್ರಿ, ರೈಲ್ವೆ ಹತ್ತಬೇಡ್ರಿ. 12 ಗಂಟೆ ಸರಿ ಸುಮಾರು ದಾಟಿ ಹೋಗೈತಲ್ಲ, ಈಗ ಹೋಗ್ರಿ. ಹುಕ್ಕೇರಿ ತಾಲೂಕಿಗೆ ಸಮಗ್ರ ನೀರಾವರಿ ಮಾಡತಕ್ಕಂತ ತಾಕತ್ತು ಸರ್ಕಾರ ನಮ್ಮದು ಇಲ್ರಿ, ಕಾಂಗ್ರೆಸ್ ಸರ್ಕಾರ ಐತಿ. ನಾ ಬಿಜೆಪಿ MLA ಅದೀನಿ, ನನ್ನ ಕಡೆ ನೀಗ್ತಾ ಇಲ್ಲ, ಹಣ ಇಲ್ಲ, ಸರ್ಕಾರ ಸಹಕಾರ ಕೊಡ್ತಾ ಇಲ್ಲ. ನನ್ನ ಭಾಗದ ಜನರಿಗಾಗಿ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಇವತ್ತು ಬರೆದು ಕೊಟ್ಟು ಬರ್ರಿ. 1 ತಿಂಗಳೊಳಗೆ ಎಲೆಕ್ಷನ್ ಆಕೈತಿ, ಮತ್ತೆ ಹುಕ್ಕೇರಿ ಜನ ನಿಮ್ಮನ್ನ ಆರಿಸಿಕೊಡ್ತಾರೆ. ನಮ್ ಕಡೆ ಆಗೋದಿಲ್ಲ ಅಂದ್ರೆ ಎದಕ್ಕದಿರ ಅಧಿಕಾರದೊಳಗ? ಮೊನ್ನೆ ಒಬ್ಬ ಹೆಸರು ಬೇಡ, ಹಂಗ ಹೇಳ್ತೀನಿ. 1-2 ತಿಂಗಳ ಹಿಂದ ನನ್ನ ಕಡೆ ಒಬ್ಬ ಬಹಳ ಉತ್ತರ ಕರ್ನಾಟಕದ ಪ್ರಭಾವಿ ರಾಜಕೀಯ ಮುಖಂಡ ಬಂದಿದ್ದು ಮನೆಗೆ. ಮತ್ತಲ್ಲೇ ತಂದಿಡ್ತಾರ ಎಲ್ಲ. ಏನ್ ಕೇಳದವ ಅಂತಂದ್ರ, ಗುರುಜಿ ನಮ್ ಪಕ್ಷಕ್ಕೆ ಬರ್ರಿ, ಉತ್ತರ ಕರ್ನಾಟಕದೊಳಗ ಬಹಳ ಬಲಿಷ್ಠ ಆಗ್ತದ್ರಿ, ಬಹಳ ಮಂದಿ MLA ಗಳು ಬರ್ತಾರ. ನೀವು ಬಂದ್ರಿ ಅಂದ್ರ ಒಂದ್ 20-30 ಕ್ಷೇತ್ರದೊಳಗ ಬಿಜಾಪುರ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಬೆಳಗಾಂ ಜಿಲ್ಲೆಯೊಳಗ ಬಹಳ ಪ್ರಬಲ ಆಕೈತ್ರಿ ನೀವು ಬಂದ್ರ ಅಂತ ನನ್ ಕೇಳಕ್ ಬಂದಿದ್ದವ್ ಪಾಪ. ನಾ ಏನ್ ಹೇಳಿನವಾಗ, ನಿನ್ನ ಪಕ್ಷ ಇವತ್ತು ನಾಳೆ ಅಳಕ್ತೈತಿಪ್ಪ, ನಂದು ಒಂದು ಪಕ್ಷ ಐತಿ. ಆ ಪಕ್ಷ ಯಾವ್ದೈತಂದ್ರ ನೀನು ಒಂದ್ 8-10 ಮಂದಿ MLA ಗಳು ರಾಜೀನಾಮೆ ಕೊಡಿಸು, ನಿನ್ನ ಬೆಂಬಲಿಗರ ಯಾರ್ದಾರ ಕರ್ಕೊಂಡು ಬಾ. ನನ್ನ ಪಕ್ಷ ಯಾವ್ದೈತಂದ್ರ ಸೂರ್ಯಚಂದ್ರ ಇರೋ ಮಠ ಅಳಕಲಾರದಂತದ್ದು, ಜಗತ್ತಿಗೆ ಅನ್ನ ಹಾಕಿದಂತ ಅನ್ನದಾತನ ಪಕ್ಷ ಐತಿ, ಇದ್ರಾಗ ಬಂದು ಸೇರ್ಕೊಂಡ್ಬಿಡಂತೆ.
ನಮ್ಮಲ್ಲಿ ಯಾವುದೂ ಭೇದ ಭಾವ ಇಲ್ಲ. ನಿನ್ನಲ್ಲಿ ಜಾತಿ ಧರ್ಮ ಅರ್ಧ ಮಂದಿ ಆ ಕಡೆ ಅರ್ಧ ಮಂದಿ ಈ ಕಡೆ ಹಿಂಗದ. ನಮ್ಮಲ್ಲಿ ಹಂಗಿಲ್ಲ. ಕೈ ಮಾಡಿದ ಹುಕ್ಕೇರಿ ತಾಲೂಕಿನ ನಿಜವಾದ ಮಾಲಕ್ ಯಾರಂದ್ರ ನಾನ. ಯಾಕಂತಂದ್ರ ನಮಗ ಧರ್ಮ ಇಲ್ಲ ಜಾತಿ ಇಲ್ಲ. ಇಲ್ಲಿ ಮನೆಯಿಂದ ಚಲೋ ಆತರ ಲಾಸ್ಟ್ ಮುಗಿತಕ್ಕ ಮನಿ ಎಲ್ಲ ನಮ್ಮವನ. ಇಲ್ಲಿ ಕುಂತಂತ ಜನ ಎಲ್ಲ ನಮ್ಮವ್ರ. ನೀವೊಂದು ಪಕ್ಷ ಆದ್ರೆ ಇದು ಬಿಜೆಪಿ ಅವ, ಇವ್ ಕಾಂಗ್ರೆಸ್ ನವ, ಇವ್ JDS ನವ, ಇವ್ ಆ ಕಡೆ ಹಾಕ್ತಾನ್ರಿ ಅವ್ರ ಬೆನ್ನ ಹಾಕಿಂತದ್ ನಮ್ಮಲ್ಲಿ ಏನಿಲ್ಲ. ಹೌದಲ್ರಿ? ಶಾಶ್ವತ ಅಧಿಕಾರ ಇರ್ತಕ್ಕಂಥದ್ದು, ಗಟ್ಟಿ ಇರ್ತಕ್ಕಂಥದ್ದು, ಜಗತ್ತಿನ ಜನರ ಕಣ್ಣೀರು ಒರೆಸ್ತಕ್ಕಂಥದ್ದದ ಇಂಥ ಪಕ್ಷ ನಮಗ ಬೇಕಾಗ್ಯದ. ಇಲ್ಲಿ ಹುಕ್ಕೇರಿ ಭಾಗದೊಳಗ 40 ವರ್ಷ ಅಧಿಕಾರದೊಳಗದೀರಿ. ನಮ್ಮ ಚುನಪ್ಪನ ಹೇಳಿದಲ್ಲ, ವರ್ಷಕ್ಕೆ 50 ಕೋಟಿ ತಂದಿದ್ರ ಇನ್ಕ ಸಮಗ್ರ ನೀರಾವರಿ ಆಗಿ ಹೋಗ್ತಾ ಇತ್ತು. ಯಾಕೆ ಆಗ್ತಾ ಇಲ್ಲ? ಯಾಕೆ ಮಾಡ್ಲಿಲ್ಲ? ಉನ್ನತವಾದ ಸಚಿವರು ಇದ್ರಿ ಒಂದು ಟೈಮ್ದೊಳಗ. ಈ ಹೋರಾಟ ನಾವು ಮಾಡಬೇಕಾಗಿರೋದು ಅಲ್ಲಿದ. ಇಲ್ಲಿನ ಶಾಸಕರು ಹಿಂದೆ ಅಧಿಕಾರ ಅನುಭವಿಸಿದವರು ಅವರು ಮಾಡಬೇಕಾಗಿರ್ತಕ್ಕಂಥ ಹೋರಾಟ ಇದು. ನಾವು ಯಾರನ್ನ ಕೇಳಬೇಕು? ನಿಮಗ ಸಾಮರ್ಥ್ಯ ಇಲ್ಲ ಅಂತಂದಾಗ ಹುಕ್ಕೇರಿ ಬಸವೇಶ್ವರ ಸರ್ಕಲ್ದೊಳಗೆ ಕುಂತು ನಾವ್ ಯಾರನ್ನ ಕೇಳಬೇಕು? ಸರ್ಕಾರದ ಪ್ರತಿನಿಧಿಯಾಗಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಅವ್ರನ್ನ ಕೇಳಬೇಕಾಗ್ಯದ. ನಿಮ್ಮ ರಾಜಕಾರಣವನ್ನ ದೂರ ಇಡ್ರಿ. ಬರ್ರಿ ವೇದಿಕೆಗೆ ಬಹಳ ಗೌರವ ಕೊಡ್ತೀವಿ. ನಮ್ಮ ಜಿಲ್ಲಾದವ್ರು ಅದೇರಿ, ನಮ್ಮವ್ರು ಅದೇರಿ. ನಿಮ್ಮ ಯಮಕನಮಡಿ ಕ್ಷೇತ್ರದೊಳಗೂ ಎಷ್ಟೋ ಹಳ್ಳಿಗಳು ನೀರಾವರಿ ಆಗೋದಾವ. ಅದರ ಜೊತೆಗೆ ಹುಕ್ಕೇರಿಯನ್ನ ಮಾಡ್ರಿ. ರಾಜಕಾರಣ ದೂರ ಇಡ್ರಿ. ಹುಕ್ಕೇರಿ ಸಮಗ್ರವಾಗಿ ಮತ್ತು ಯಮಕನಮಡಿ ಮತಕ್ಷೇತ್ರದೊಳಗ ಉಳಿದಿರ್ತಕ್ಕಂಥ ಕೋಚರಿ ಯೋಜನೆ ಅಲ್ಲಿರ್ತಕ್ಕಂಥ ಎಲ್ಲಾ ಹಳ್ಳಿಗಳಿಗೆ ನೀರು ಕೊಟ್ರಿ ಅಂದ್ರ ಈ ಎಲ್ಲಾ ರೈತರ ಕಡೆ ನಾನಾ ಗುಲಾಬಿ ಮಾಲೆ ಹಾಕ್ಸ್ತೀನಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ. ಇಲ್ಲೇನದರಿ ರಾಜಕಾರಣ? ಇದು ಹೋರಾಟ ಮುಗಿತ. ನಿನ್ನೂರು ಕೊಟ್ಟರೆ ರಾಮದುರ್ಗಕ್ಕೆ ಹೋಗ್ತೀವಿ, ಅಲ್ಲಿಂದ ಧಾರವಾಡಕ್ಕೆ ಹೋಗ್ತೀವಿ. 2,86,000 ವಿದ್ಯಾರ್ಥಿಗಳ ನೌಕರಿ ಕಾಲ್ಫಾರ್ಮ್ ಆಗಿ ಧಾರವಾಡದೊಳಗೆ ಹೋರಾಟ ಮಾಡ್ಲಿಕ್ಕತ್ತಾರ. ನೀವೆಲ್ಲಾ ರೈತರು ಇಲ್ಲಿ ಕುಂತೀರಿ, ವಿದ್ಯಾರ್ಥಿಗಳು ಧಾರವಾಡದೊಳಗೆ ಹೋರಾಟ ಮಾಡ್ಲಿಕ್ಕತ್ತಾರ. 30 ವರ್ಷ ಏಜ್ ಡಿಬಾರ್ ಆಗ್ಲಿಕ್ಕತ್ತದ, ಏಜ್ ಲಿಮಿಟ್ ಹೊಂಟದ. ಹೆಣ್ಣು ಕೊಡ್ತಾ ಇಲ್ಲ. ನೀವ ನಿನ್ನ ಕೈ ಮಾಡಿಲ್ಲ, ರೈತರಿಗೆ ಹೆಣ್ಣು ಕೊಡ್ತಾರ. ಯಾವ ಒಬ್ಬರಿಗೆ ಕೈ ಮಾಡಿರ ರೈತರ ಯಾರು ಮಾಡ್ಲಿಲ್ಲ. ಅದಕ್ಕ ಅವ್ರು ನೌಕರಿ ಹಿಡಿದು ಹೆಣ್ಣು ಕೇಳಕ್ ಬರ್ಬೇಕಂತ. ಅದಕ್ಕೂ ನಿಮ್ಮದಿಲ್ಲ. ನೀನೇನ್ ಹೇಳಿರಿ? 2,000 20 ಜನ 50 ಜನ ಕರ್ಕೊಂಡ್ ಬರ್ತೀನಿ ಅಂದ್ರೆ ಎಷ್ಟೆಷ್ಟು ಮಂದಿನ ಕರ್ಕೊಂಡ್ ಬಂದಿರಪ್ಪ? ನಾ ಹೇಳಿನಲ್ಲ, ಪ್ರೇಮ್ ಅವ್ರು ಹೇಳಿದ್ರಲ್ಲ, ಚುನಾವಣೆ ಬಂದಾಗ ನಮ್ಮ ವ್ಯಕ್ತಿತ್ವ ಹೆಂಗಿರ್ಬೇಕಂದ್ರ ಮತ ಕೇಳಿಕ್ ಬಂದವಾಗ ನಿನಗ ಹಣದ ಅವಶ್ಯಕತೆ ಅದ, ನಿನ್ನ ಮನಿ ಕಷ್ಟದೊಳಗದ, ಹೆಂಡತಿ ಮಕ್ಕಳು ಊಟಕ್ಕೆ ತೊಂದರೆ ಅದ, ತುಗಾನಂದ 500 ರೂಪಾಯಿ ತುಗಾಯಿದ ಊಟ ಮಾಡಿ ನಿನಗ ಓಟ್ ಹಾಕಂಗಿಲ್ಲ ಅಂತ ಹೇಳಿ ಕಳಿಸೋ ಸಾಮರ್ಥ್ಯ ನಿಮಗ್ ಬರ್ಬೇಕು. 1,500 ರೂಪಾಯಿ ತಗೊಂತಿರಲ್ಲೋ ಮಾರಾಯ, ದಿನಕ್ಕೆ 10 ಪೈಸೆ ಬೀಳಂಗಿಲ್ಲ. ದಿನಕ್ಕೆ 10 ಪೈಸೆ ಬೀಳಂಗಿಲ್ಲ. ಮನಿ ಒಳಗ ಸಣ್ಣ ಹುಡುಗ ಅಳ್ಳಾಕೈತಂದ್ರ ಜಾತ್ರೆಗೆ ಕೊಡ್ತೀರಿ 1,000 ರೂಪಾಯಿ 1,500 ರೂಪಾಯಿ ತಗೊಂಡ ನಿಮ್ಮ ವ್ಯಕ್ತಿತ್ವದ ಮತವನ್ನ ಮಾರ್ಕೊಂಡ್ರಿ ಅಂತಂದ್ರೆ ರೋಡ್ ಮ್ಯಾಗ ಕುಂಡ್ರು ಪರಿಸ್ಥಿತಿ ಬರ್ತದ. ಯಾಕಾಗಬಾರ್ದು ಇದು? 40-50 ವರ್ಷಗಳಿಂದ ಅಧಿಕಾರ ಮಾಡಾಕತ್ತೀರಿ, ನಿಮ್ಮ ತಾಲೂಕಿಗೆ ನೀರಾವರಿ ಮಾಡೋದಾಗಿಲ್ಲ. ಜಿಲ್ಲೆಯೊಳಗೆ ಅವ್ರದ್ದು ಮಾತಾಡಿದ್ರೆ ಇವ್ರಿಗೆ ಸಿಟ್ಟ, ಇವ್ರದ್ದು ಮಾತಾಡಿದ್ರೆ ಅವ್ರಿಗೆ ಸಿಟ್ಟ. ಏನ್ ರಾಜಕಾರಣ ತಮ್ಮ ನಿಮ್ಮದೆಲ್ಲ ಜಿಲ್ಲಾದಳು? ನಮಗ್ ಯಾರೂ ಸಂಬಂಧ ಇಲ್ಲ. ನಿನ್ನೆ ಒಬ್ಬರು ಯಾರೋ ಮಾಧ್ಯಮದವ್ರು, ನೀವೆಲ್ಲ ಅಲ್ಲಿ ಯಾರೋ ಒಬ್ರು ಮಾಧ್ಯಮದವ್ರು ಬಂದಾರ. ನಮ್ ಹುಕ್ಕೇರಿ ಸ್ವಾಮಿಗಳು ಚಂದ್ರಶೇಖರ್ ಶಿವಾಚಾರ್ಯರು 3 ತಿಂಗಳ ಹಿಂದ ರಾಷ್ಟ್ರೀಯ ಸಂತ ಸಮಾವೇಶ ಅಂತೇಳಿ ಅಸ್ಸಾಂದೊಳಗ ಪೂರ್ವ ನಿಯೋಜಿತ ಕಾರ್ಯಕ್ರಮ ಅದು. ಇಲ್ಲಿ ನಿಮ್ ಸ್ವಾಮಿಗಳು 3 ತಿಂಗಳಿಂದ ಟ್ರೈನ್ ಟಿಕೆಟ್ ಬುಕಿಂಗ್ ಆಗ್ಯದ, ವಿಮಾನ ಟಿಕೆಟ್ ಬುಕಿಂಗ್ ಆಗ್ಯದ, ಅಸ್ಸಾಂಕ್ ಹೋಗ್ಯಾರ. ಆ ಮಾಧ್ಯಮದವ್ರು ಬರೀತಾರ, ಏನು ಬರೀತಾರ ಅಂತಂದ್ರ ಹುಕ್ಕೇರಿ ಒಳಗ ರೈತ ಹೋರಾಟ ನಡೆದದ, ಚಂದ್ರಶೇಖರ್ ಶಿವಾಚಾರ್ಯ ಅಸ್ಸಾಂಕ್ ಹೋಗ್ಯಾರ. ಏನು ಉದ್ದೇಶ? ಮಾತಮ್ಮ ಇಲ್ಲಿ ಹೇಳ್ತೀನಿ, ಯಾರದೀನಿ. ನಿನ್ನ ಮಾಧ್ಯಮ ಬೆಳೆಸೋ ಸಲುವಾಗಿ ಏನು ಬೇಕಾದ ಬರಿಬೇಡ. ಶಶಿಕಾಂತ್ ಗುರುಜಿ ಬರೀತ ನಾವು ಇನ್ನೊಂದು ಬೆಳಿಗ್ಗೆ ಇವತ್ತು ತೋರಿಸಿದ್ರೆ ಯಾರೋ ಒಬ್ರು
ಒಬ್ಬರಿಗೆ ವೈಯಕ್ತಿಕವಾಗಿ ಬೇಯಾಕ್ತಾರ, ರೈತ ಉದ್ಧಾರಕ್ಕಾಗಿಯೋ ವೈಯಕ್ತಿಕ ಟಾರ್ಗೆಟ್. ತಮ್ಮ ನನಗ ಟಾರ್ಗೆಟ್ ನೀನ. ಈಗ ಏನದ ಬರೀದು? ಸಂಸ್ಕಾರ ಇರ್ಬೇಕು. ಬರೋದಲ್ ತಮ್ಮವ ಇವ್ರ ಎಷ್ಟ ಏನು ಬಂದಾರ, ಪಾಪ ಬಂದಾರ ಇಲ್ಲಿ. ಬರೋದಲ್ ಸೊಮ್ಮಿರ್ನಿಲ್ಲ. ಗುರ್ಲಾಪುರದಾಗ ಮಾರಾಯ 5 ದಿನಕ್ಕೆ ಬಂದಾರ. ಇಷ್ಟೆಲ್ಲಾ ಮಂದಿ ಮೊನ್ನೆ ದಿನ ಬಂದಾರ. ಇವ್ರಿಗೆಲ್ಲರಿಗೂ ಜೋರಿ ಚಪ್ಪಾಳೆ ಧನ್ಯವಾದ ಸಲ್ಲಿಸ್ರಿ. ನೀವು ಇಷ್ಟ ಮಂದಿ ಕುಂತರು ಬಂದು ಕುಂತಾರಲ್ಲ, ಅವ್ರೆಲ್ಲಾರನು ದಾಟಿ ಅವ್ರು ಬಂದಾರಲ್ಲ, ನಿಜವಾದ ರೈತರ ಮಕ್ಕಳು ಅದಾರ. ಇನ್ನೊಂದು ಚಪ್ಪಾಳೆ ಹೊಡಿ ಜೋರ್ಲಿ ಅವ್ರಿಗೆ. ಅಲ್ರಿ ಅವ್ರ ಸ್ವಾಮಿಗಳು, ಸನ್ಯಾಸಿ ಸ್ವಾಮಿಗಳು, ಕ್ಯಾವಿ ಸ್ವಾಮಿಗಳು 3 ತಿಂಗಳಿಂದ ಕಾರ್ಯಕ್ರಮ ಬುಕ್ ಆಗೈತಿ. ಆಸಾಮಕ್ಕೆ ಹೋಗ್ಯಾರ. ಪೂರ್ವ ನಿಯೋಜಿತ ಅನ್ನಕೇನು MLA ಕೊಟ್ಟಾನ, MP ಕೊಟ್ಟಾನ, ನೀ ಕೊಟ್ಟಿವ ತಮ್ಮ ಸುಟ್ಕೇಸ ಅವ್ರಿಗೆ. ಏನು ಬರಿತೀಯೋ? ಬರೀ ಏನು ಬರೀ 50 ವರ್ಷದಿಂದ MLA ಅದಾರ, ನೀರಾವರಿ ಮಾಡಿ ಸಾಮರ್ಥ್ಯ ಇಲ್ಲದ ಅಸಮರ್ಥ ಶಾಸಕ ಅಂತ ಬರೀ ನಿನಗೆ ಧನ್ಯವಾದ ಹೇಳ್ತೀನಿ. ಇಲ್ಲೇ ನಿಮ್ಮ ಜಿಲ್ಲೆಯೊಳಗೆ ನೀರಾವರಿ ಹೋರಾಟ ಆಗಿದ, ಸರ್ಕಾರದ 2 ಜನ ಸಚಿವರು ಅದಾರ, ಬಂದಿಲ್ಲ, ಅಸಮರ್ಥರರ್ಥ ಬರೀ ನಿನಗ ಅವಾಗ ಧನ್ಯವಾದ ಹೇಳುತ್ತೀನಿ. ಏನು ಮಾಧ್ಯಮ ಅದು? ಇಲ್ಲದಾರಲ್ಲ 24 ತಾಸು ಪ್ರಸಾರ ಆಗ್ಲಿಕ್ಕತ್ತದ. ಕೇಳಿ, ಇಲ್ಲೇ ಕುಂತೀವಿ, ಬಂದು ಪ್ರಶ್ನೆ ಮಾಡಿ. ಏನ್ ಮಾಡು? ಸುಟ್ಗೇಸ್ ತಗೊಂಡೆ ಅಂತ ಪ್ರಶ್ನೆ ಮಾಡಿ ಉತ್ತರ ಕೊಡ್ತೀನಿ. ಏನು ಬೇಕಾದ್ ಬಂದು ಕೇಳಿಲಿ. ಅದನ್ನ ಬಿಟ್ಟು ಏನಾರ ಹಿಂದ ಅದೊಂದು ಕೆಂಪು ಪುಟ ಹಾಕ್ಯಾನ ಬರಂತಮ್ಮ. ನಿನ್ನಂಗ ಬರೆಯುವಂತವ್ರು 100 ಜನ ನನ್ನ ಕಡೆ ಅದಾರ. ಮಾಡಬಾರ್ದು ಅದನ್ನ. ಇಲ್ಲೆಲ್ಲ ಬಂದಿಲ್ಲ ಧರ್ಮದಿಂದ, ರೈತರು ತೋರ್ಸಕತ್ತಿಲ್ಲ. ಎದರ ಸಲುವಾಗಿ? ಹುಕ್ಕೇರಿಗೆ ನೀರು ಬಂದ್ರೆ ಲಕ್ಷಾಂತರ ಜನ ನೀರಾವರಿಯಿಂದ ಬಂದ ನೀರಾಗಿ ಕಬ್ಬು ಬೆಳೆದ, ಗೊಂಜಾಳ ಬೆಳೆದ, ಜೋಳ ಬೆಳೆದ, 1 ರೊಟ್ಟಿ ಬಾಯೊಳಗೆ ಹಾಕುವಾಗ ಇವ್ರೆಲ್ಲಾರಿಂದ ಪುಣ್ಯ ಆಯ್ತಪ್ಪ ಅಂತಂದ್ರೆ ಅವ್ರಿಗೆ ನಿಜವಾದ ಸುಟ್ಗೆಸದ, ಪುಣ್ಯ ಸುಟ್ಗೆಸದು. ಹಿಂಗ ಧರ್ಮಲೇ ಬದಕ್ರಿ. ನಾವೇನ್ ನಮ್ ವೈಯಕ್ತಿಕವಾಗಿ ಯಾರಿಗೆ ಬೇಯಂಗಿಲ್ಲ, ಯಾರಿಗೆ ಸಿಟ್ಟಿಗೆ ಬರಂಗಿಲ್ಲ. ನಮಗೇನ್ ಲಾಭ ಅದ ರೀ? ಅಧಿಕಾರದೊಳಗೆ ಯಾರದಾರ ಅವ್ರಿಗೆ ನಾವು ಬೇಯಾಕತ್ತೀವಿ, ಅವ್ರು ನಾವು ಕೇಳಾಕತ್ತೀವಿ. ನಮ್ ಜಿಲ್ಲಾಕ್ ಹಿರಿಯರ್ ಅದಾರ. ಈಗ ಸರ್ಕಾರದೊಳಗೆ ನೋಡ್ರಿ, ಯಾರೇ DC ಬಂದ ಒಂದು ಅರ್ಜಿ ಕೊಟ್ರೆ ತಗೊಂಡು ಮಾಡುವಂಗಿದ್ರೆ ಮೊನ್ನೆ ಹೋರಾಟ ಮುಗಿತಿತ್ತದು. ಯಾಕೆ ನಿರಂತರ ಆಗ್ಲಿಕ್ಕತ್ತದ? ಸಾವಿರಾರು ಕೋಟಿ ಒಂದು ಪ್ರಾಜೆಕ್ಟ್ ಅದ. ಇದು DPR ಆಗಬೇಕು, ಸರ್ಕಾರದಿಂದ ಹಣ ಬರಬೇಕು. ಮತ್ ಸಾವಿರಾರು ಕೋಟಿ ಹಣ ಬರಬೇಕಂದ್ರೆ ಇದಕ್ಕೆ ಯಾರ ಬೇಕಪ್ಪ? ಸಚಿವರ ಬೇಕಾಗ್ತದ. ಅದಕ್ಕೆ ಸಚಿವರನ್ನ ಕೇಳ್ತೀವಿ. ನಾ ಏನು ಕಾಂಗ್ರೆಸ್ ಅಲ್ಲ, BJP ಅಲ್ಲ, JDS ಅಲ್ಲ, ಮತ್ತೊಂದಲ್ಲ, ಮಗದೊಂದಲ್ಲ. 31 ಜಿಲ್ಲೆಗಳ ಅನ್ನದಾತರ ಪರವಾಗಿ ಏಕ ಹೋರಾಟದಿಂದ ನೇರವಾಗಿ ಕೇಳ್ತಕ್ಕಂಥ ಒಂದು ರೈತ ಮುಖಂಡ ಅಷ್ಟನ, ಮತ್ತೊಬ್ಬ ಏನೂ ಸಂಬಂಧ ಇಲ್ಲ. ನಾವೇನ್ ಹೇಳಿವಿ ನಿನ್ನೆ? ಬರ್ರಿಪ್ಪ, ಎಲ್ಲಾರು ಬರ್ರಿ, ಗೌರವ ಕೊಡ್ತೀವಿ, ಅಭಿಮಾನದ, ನಮ್ಮವ್ರ ಅದಿರಿ, ನಮ್ಮ ಜಿಲ್ಲಾದವ್ರ ಅದಿರಿ. ಗುರ್ಲಾಪುರಕ್ಕೆ ಬಂದೆಲ್ಲ ಹೋಗ್ಲಿ, ಇಲ್ಲೇ ಬರ್ಲ. ಗುರ್ಲಾಪುರದೊಳಗೆ 10 ಲಕ್ಷ ಮಂದಿ ಜನ 9 ದಿನ ಕುಂತರು ಸಹಿತ ಒಬ್ಬರು ಬರಲಿಲ್ಲ. ಮತ್ ಯಾರನ್ನ ಕೇಳುದ್ರಿ? ಹೋಗಿ ಧಾರವಾಡದೊಳಗೆ ಸಂತೋಷ್ ಲಾಡನ್ ಸಚಿವರು ಅದಾರ, ನಮ್ಮ ಜಿಲ್ಲಾದವ್ರು ಬಿಟ್ಟು ಅವ್ರನ್ನ ಕೇಳುದ? ಅಥವಾ ಬಿಜಾಪುರದಾಗ ಅದಾರ ಶಿವಾನಂದ ಪಾಟೀಲ್ರನ್ನ ಕೇಳುದ? ಬೆಂಗಳೂರಾಗ ಅದಾರ DK ಶಿವಕುಮಾರ, ಸಿದ್ದರಾಮಯ್ಯನ ಕೇಳಿಕ್ ಸಾಧ್ಯ ಅದ? ನಮ್ಮ ಮನಿ ಮಾಲಕನ ನಾವು ಕೇಳ್ಬೇಕಲ್ಲ. ಕೇಳೋದ್ ಹಿಂಗ್ ಕೇಳ್ರಿಪ್ಪ. ನೋಡು, ಇವತ್ತಿನಿಂದ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರೇ ನಿಖಿಲ್ ಕತ್ತಿಯವರೇ ನಮಗ್ ನೀರು ಕೊಡ್ತಾರ? ಹಿಂಗ್ ಕೇಳ್ರೆ ಕೊಡ್ತಾರಲ್ರಿಪ್ಪ? ಮತ್ತೆ ಹಿಡಿದು ಕೇಳಿಲ್ಲ. ನಾವು 40 ವರ್ಷ ಆಯ್ತು, ಮನವಿ ಕೊಟ್ಟಿಲ್ಲ, ಅರ್ಜಿ ಕೊಟ್ಟಿಲ್ಲ, ಮನೆಗೆ ಎಡ್ತಕ್ಕಿಲ್ಲ. ಎಷ್ಟು ವರ್ಷ ಕೇಳವ್ರು ನೀವು ಹಿಂಗೆಲ್ಲ? ಧರ್ಮದ ಇಲ್ಲ ನಿಜವಾಗಲು. ಇವತ್ತೆಷ್ಟೋ ವ್ಯಾಪಾರಸ್ಥರು ಹುಕ್ಕೇರಿ ಒಳಗೆ ಬಂದ ಮಾಡಿ ಸ್ವಯಂ ಪ್ರೇರಿತವಾಗಿ ಬಂದ ನಿಮಗೆ ಬೆಂಬಲ ಕೊಟ್ಟಾರಲ್ಲ, ಜೋರಾದ ಚಪ್ಪಾಳೆ ಹೊಡೆದು ಅವ್ರಿಗೆ ಧನ್ಯವಾದ ಸಲ್ಲಿಸ್ತದೆ. ನಾ ಹೇಳೋದೇನು, ನೀರಾವರಿ ಕೊಡ್ರಿ. ನಿಮ್ಮ ಕ್ಷೇತ್ರದೊಳಗೆ ನೀವು ರಾಜಕಾರಣ ಮಾಡ್ಕೋರಿಪ್ಪ. ನೀವು ಯಾವ್ದಾರೇ ಪಕ್ಷ ಮಾಡ್ಕೋರಿ, ಏನಾರ ಮಾಡ್ಕೋರಿ. ಕಡೆ ನಮ್ ಸುತ್ತರ ಬೇಡ್ರಿ. ನಮಗ್ ಒಂದೇ ಬೇಡಿಕೆ ಅದ, ಪಕ್ಷಾತೀತವಾಗಿ, ಧರ್ಮಾತೀತವಾಗಿ, ಜಾತ್ಯಾತೀತವಾಗಿ ನಮ್ದೇನದಪ್ಪ ಅಂತಂದ್ರ ನೀರು ಕೊಡ್ರಿ. ಯಮಕನಮರಡಿ ಕ್ಷೇತ್ರದೊಳಗೆ ನೀರಾವರಿ ಆಗಲ್ಲ, ಅಲ್ಲಿ ನೀರು ಕೊಡ್ರಿ. ಹುಕ್ಕೇರಿಗೆ ಸಮಗ್ರ ನೀರಾವರಿ ಆಗಲ್ಲ, ಅಲ್ಲಿ ನೀರು ಕೊಡ್ರಿ.
ನಾವೆಲ್ಲ ರೈತ ಮುಖಂಡರು ಕೊಡ್ಕೊಂಡು ಗುಲಾಬಿ ಮಾಲಿ ಹಾಕಿ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳಿಬಿಡುತ್ತೇವೆ. ಎದ್ದು ಹೋಗಿಬಿಡ್ತೀವಿ. ಮುಂದೆ ಮತ್ತೆ ಈ ತಾಲೂಕಿನಾಗ ಯಾವಾಗ ರೈತರ ಸಮಸ್ಯೆ ಬರ್ತದ ಅವಾಗ ಬರ್ತೀವಿ ನಾವ. ನೀವು ಚುನಾವಣೆಯವರು ಮಾಡ್ಕೋರಿ, ಮತ್ತೊಂದು ಮಾಡ್ಕೋರಿ, ಮಗದೊಂದು ಮಾಡ್ಕೋರಿ, ಯಾವುದಕ್ಕೂ ನಮ್ಮದಿಲ್ಲ. ಚುನಾಪಣ ಆ ಹುಕ್ಕೇರಿ ಸ್ವಾಮಿಗಳು ವಿಡಿಯೋ ಕಾಲ್ ಮಾಡಿಲ್ಲ ನಿಮಗ? ಭಗೀರಥ ಪೀಠದವ್ರು 7 ಜನ ಜಗದ್ಗುರುಗಳು ವಿಡಿಯೋ ಕಾಲ್ ಮಾತಾಡಿಸಿ ನಾವು ಬೆಂಬಲ ಕೊಡ್ತೀವಿ ಅಂತ ಅಸ್ಸಾಂದಾಗಿಂದ ಹೇಳ್ಯಾರ. ಬರೋರ್ದಾರ ಇವತ್ತು ಸಂಜೆಕ್ಕ. ಅವ್ ಹೆಂಗ ಬರ್ದಾನ ಮಾಧ್ಯಮದವ ಅಂತಂದ್ರೆ ನನಗ ನಗಿ ಬರ್ತದ. ರೈತ ಹೋರಾಟ ಬಿಟ್ಟು ಸ್ವಾಮೀಜಿ ಹೋದ್ರು. ಏನದ್ರ ಉದ್ದೇಶ? ಒಳಸಂಚ ಏನಂತ? ಒಳಸಂಚನಕ್ಕೇನೋ ತಮ್ಮ ರೈಲ್ವೆಗೆ ಹೋಗ್ಯಾರು, ವಿಮಾನಕ್ಕೆ ಹೋಗ್ಯಾರು, ನಡ್ಕೊತ ಹೋಗ್ಯಾರ. ನಾವು ಒಳಸಂಚನಕ್ಕ ಹೆಂಗ್ರಿ? ರೈತರಿಗೆ ಬೆಂಬಲ ಕೊಡಪ್ಪ. MLA ಅದ ಬರೀ, MP ಅದ ಬರೀ, ಮಿನಿಸ್ಟರ್ ಬರೀ, ಸರ್ಕಾರದ ಬರೀ. ರೈತ ಮುಖಂಡ್ರು ಯಾರೇ ತಪ್ಪು ಮಾಡಿದಾರೆ ನಿನಗೆ ಗೊತ್ತಿದ್ರೆ ಬರೀ ಅದಕ್ಕೂ ಬೆಂಬಲ ಕೊಡ್ತೀವಿ. ಇವತ್ತಾರೋ ರೈತ ಸಂಘದ ಹೆಸರು ಹೇಳಿ ಹಳ್ಳ್ಯಾಗ ಪಟ್ಟಿ ಮಾಡಾಕತ್ತಾರ, ರಸೀಟ್ ಕೊಡಾಕ್ತಾರ, ಅದನ್ನ ತಂದು ಬರೀ. ಚುನಪ್ಪ ಗುರುಜಿ, ಸಂಜು ಅವಣ್ಣ ಅವ್ರ ನಾಗರಾಜ್ ಅವ್ರ ನೇತೃತ್ವದೊಳಗೆ ಹೋರಾಟ ನಡೆದೈತಿ. ಇವ್ರ ಹೆಸರು ಹೇಳಿ ಯಾವ ಪಟ್ಟಿ ಮಾಡಾಕತ್ತಾನೋ ಅವ ರೈತ ದ್ರೋಹಿ ಅದನ್ನಂತ ಬರೀ, ಅವಾಗ ಬೆಂಬಲ ಕೊಡ್ತೀವಿ. ಈ ಕೋಚಿನವ್ರು 2000 ರೊಟ್ಟಿ ತಂದಾರ, ಕೆಂಪ ಪುಟ್ಟ ಹಾಕಿ ಬರೀ, ರೊಟ್ಟಿ ಚಿತ್ರ ಹಾಕಿ, ಸಿಗ್ಲಿಲ್ಲ ಅಂದ್ರೆ ಒಂದು ರೊಟ್ಟಿ ತಗೋ, ಫೋಟೋ ಹೊಡ್ಕೋ ಅದನ್ನ. ಒಂದು ರೊಟ್ಟಿ ಕೊಡ್ರಿಪ್ಪ. ಯಾವ ಮಾಧ್ಯಮದ ಹೋದಾನ ಪಾಪ, ರೊಟ್ಟಿ ನೋಡಿಲ್ಲ ಅವ ಪಾಪ. ಅವ ರೊಟ್ಟಿ ಕೊಡ್ರಿ, ಅವ್ ಪಾಪ ಕೊಡ್ರಿ, ಅದ್ ಫೋಟೋ ಹೊಡ್ಕೊಲಿ, ಫೋಟೋ ಹೊಡ್ಕೊಂಡು ಹಾಕ್ಲಿ. ಬರ್ರಿ ಸರ್, ಸಾಕ ಸಿರ್ಸೆಲನ್ನ ಸಾಕ ಅಂದ್ ಬಿಟ್ಟು ಬಿಡು. ಇದನ್ನೆಲ್ಲ ಚೀಟಿ ಇತ್ತಲ್ಲ, ಇದನ್ನೊಂದೆರಡು ಹೇಳಿಬಿಡ್ತೀನಿ, ಮತ್ತೆ ಸಾಯಂಕಾಲ ಸಿಗೋದಿಲ್ಲ. ಮುಂದಿನ ಸಾರಿ ನನಗೆ ಬಹಳ ಮಂದಿ ಅಂತಾರ, 1-2 ಸಾರಿ ನಾಯಿನಲ್ಲಿ ಈ ಗ್ಯಾರಂಟಿ ಸಲುವಾಗಿ ರಾಜ್ಯ ಸುಧಾರಣೆ ಆಗ್ತಾ ಇದ್ರೆ ತಪ್ಪು ತಿಳಿದಿರ 2000 ಕೆಡವರಿ ಬರಲಿ ಮಗ. ನಮ್ಮದೇನ್ ಶೆಟ್ಟಿಲ್, ನಿಮಗ್ ಬಂದ್ರೆ ನಮಗ ಖುಷಿ, ಹೆಚ್ಚಾದ್ರೆ ನಮಗ ಕೊಡ್ತಿರಲ್ಲ. ನಾಳೆ ಕಂಟಿನ್ಯೂ ಹೋರಾಟ ಆತರ ಈ ತಿಂಗಳದೆಲ್ಲ 2000 ರೂಪಾಯಿ ಕೊಡ್ಬೇಕವ. ಖುಷಿ ಇದ್ರೆ ಕೊಡ್ರಿ, ಮತ್ತೆ ಬೇದಿರಿ. ಈ ಸರ್ಕಾರ ಯಾವ್ದೋ ಬರ್ಲ 28 ತನಕ ಹೆಂಗಾರ ದುಡಿ. ನಾವು ಹೋಟ್ ಯಾರಿಗೆ ಹಾಕ್ಬೇಕಂತ ನಿಮಗೆ ಹೇಳ್ತೀನಿ ಪಕ್ಷಾತೀತವಾಗಿ. ಮುಂದಿನ ಗ್ಯಾರಂಟಿ ಒಳಗೆ ಏನೇನ್ ಇರ್ಬೇಕಂದ್ರ ಚುನಾಪನ ಈ ಕಡೆ ಕೇಳ್ಸಾರ. ಮುಂದಿನ ಗ್ಯಾರಂಟಿ ಒಳಗೆ ಏನಿರ್ಬೇಕಂದ್ರೆ ಯಾವ್ದೋ ಸರ್ಕಾರ ಬರಲಿ, ಆ ಪ್ರಣಾಳಿಕೆ ಅಂತ ಬಿಡ್ತಾರ, ನಾವ್ ಇದನ್ನ ಮಾಡ್ತೀವಿ ಹೋಟ್ ಹಾಕ್ರಿ ಅಂತ ಹೇಳಿ. ಎಂತ ಗ್ಯಾರಂಟಿ ಇರ್ಬೇಕಂದ್ರ ಪ್ರತಿ ಟನ್ ಕಬ್ಬಿಗೆ 31 ಜಿಲ್ಲಾದೊಳಗೆ 5500 ರೂಪಾಯಿ ನಮ್ ಸರ್ಕಾರ ಬಂದ್ರೆ ಕೊಡ್ತೀನಿ ಅಂತಂದ್ರೆ ಅದಕ್ಕೆ ಓಟ್ ಹಾಕ್ರಿ. ಎಲ್ಲಾ ಬೆಳೆಗಳಿಗೆ ಜೋಳ, ಗೊಂಜಾಳ, ತೊಗರಿ, ದಾಳಂಬರಿ, ದ್ರಾಕ್ಷಿ, ಮೆಣಸಿನಕಾಯಿ ಇವಕ್ಕೆಲ್ಲಕ್ಕ ಒಂದು ಯೋಗ್ಯ ರೇಟಿಗೆ. ಹೆಂಗ ಪೆನ್ನಿಗೆ ಬಾಟ್ಲಿಗೆ ರೊಕ್ಕ ಐತಲ್ಲ 50 ರೂಪಾಯಿ 10 ರೂಪಾಯಿ ಬಾಟ್ಲಿ ಅಂತೇಳಿ, ಜೋಳಕ್ಕೆ 10,000 ರೂಪಾಯಿ ಕ್ವಿಂಟಲ್ ಅದ. ಬೆಳ್ಳಿ ಎಳ್ಳಿ ಮಳೆ ಆಗ್ಲಿ ಹೆಚ್ಚಾಗ್ಲಿ 10,000 ರೂಪಾಯಿ ಕ್ವಿಂಟಲ್ ಅಂತ ಅಂದ್ರ ಅವಾಗ ಓಟ್ ಹಾಕ್ರಿ. ನೀರಾವರಿ ಹಿಂಗ್ ಗದ್ಲ ಮಾಡಂಗಿಲ್ಲ ಹೋರಾಟ. ನೀರಾವರಿ ಒಂದು ವರ್ಷಕ್ಕೆ ಕರ್ನಾಟಕದೊಳಗೆ ಸರ್ಕಾರ 50,000 ರೂಪಾಯಿ ಕೊಟ್ಟು ತೆಗೆದ ಇಡಬೇಕು ಅದಕ್ಕ. ಅವಾಗ ಅದಕ್ಕೆ ಓಟ್ ಹಾಕ್ರಿ. ಹಂಗ ಬರ್ದಿರ್ಬೇಕ ಪ್ರಣಾಳಿಕೆ ಒಳಗ 50,000 ಕೋಟಿ ಇಡೀ ಕರ್ನಾಟಕ ಯಾವುದೇ ತಾಲೂಕ್ ಯಾವುದೇ ಜಿಲ್ಲಾದೊಳಗೆ ನೀರಾವರಿಗಾಗಿ 50,000 ರೂಪಾಯಿ ಕೋಟಿ ತೆಗೆದಿಡಬೇಕವ. ಅವ್ ಗಟ್ಟ ಓಟ್ ಹಾಕ್ರಿ. ಇನ್ನೊಂದದ ಆಲಮಟ್ಟಿ ಕೇಳಿರಿ ಹೆಸರ. ಈಗ ಎಷ್ಟು ಎತ್ತರ ಐತದು? 519.6 ಅದ. ಅದ್ ಎತ್ತರ ಎಷ್ಟಾಗಬೇಕಂದ್ರೆ 524.256 ಎತ್ತರ ಆಗಬೇಕು. ಆ ಎತ್ತರ ಆಗಬೇಕಾದ್ರೆ ಎಷ್ಟು ಖರ್ಚು ಐತಂದ್ರ 1,00,000 ಕೋಟಿ ಖರ್ಚು ಐತ ಅದಕ್ಕೆ. ಆ ಎತ್ತರ ಆಯ್ತು ಅಂದ್ರ ಬರೀ ಕನ್ನಡ ಪರ ಸಂಘಟನೆ ಮುಖಂಡರು ಬಂದಿದಾರ. ಕರ್ನಾಟಕ ನವನಿರ್ಮಾಣ ವೇದಿಕೆಯ ಅಧ್ಯಕ್ಷರಾದ ಎಲ್ಲ ಮುಖಂಡರು ಬಂದಿದ್ದಾರೆ. ಜೋರಾದ ಚಪ್ಪಾಳೆ ಮೂಲಕ ಅವರನ್ನು ಸ್ವಾಗತ ಮಾಡಿಕೊಡ್ರಿ. ಕೊಡ್ರಿ ಸರ್, ನಮಸ್ಕಾರ. ಇಲ್ಲಿ ಅಧ್ಯಕ್ಷ ಬರ್ರಿ, ದೊಡ್ಡ ಅಧ್ಯಕ್ಷ ಬರ್ತದೆ. ಕರ್ನಾಟಕ ನವನಿರ್ಮಾಣ ವೇದಿಕೆಯ
ಶ್ರೀ ಶಿವಾನಂದ ಲಕ್ಷ್ಮಣ್ ಸಮಕ್ನವರ ನೇತೃತ್ವದಲ್ಲಿ ನಿಮ್ಮ ರೈತ ಹೋರಾಟಕ್ಕೆ ಬೆಂಬಲ ಕೊಡ್ಲಿಕ್ಕೆ ಎಲ್ಲ ಮುಖಂಡರು ಬಂದಾರ. ಇನ್ನೊಮ್ಮೆ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ರಿ. ಹುಕ್ಕೇರಿ ತಾಲೂಕಿನಿಂದ ಎಲ್ಲ ಸಣ್ಣ ಪುಟ್ಟ ವ್ಯಾಪಾರಸ್ಥರು, ದೊಡ್ಡ ವ್ಯಾಪಾರಸ್ಥರು, ಹೋಟೆಲ್ ಮಾಲೀಕರು, ಸಣ್ಣ ಪುಟ್ಟ ವ್ಯಾಪಾರಸ್ಥರು ಎಲ್ಲರೂ ಕೂಡ ಈ ರೈತರ ಹೋರಾಟ ನೀರಾವರಿ ಇದ್ರೆ ನಾವು ಅಂತಕ್ಕಂಥ ಭಾವನೆಯಿಂದ ಎಲ್ಲ ಅಂಗಡಿ ಮುಗ್ಗಟ್ಟೆಗಳನ್ನು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿಕೊಂಡು ಬಂದು ನಿಮ್ಗೆ ಬೆಂಬಲ ಕೊಟ್ಟಾರ. ಜೋರಾದ ಚಪ್ಪಾಳೆ ಮೂಲಕ ಅವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾರೆ. ಸರ್, ಪೊಲೀಸ್ ಅಧಿಕಾರಿಗಳಲ್ಲಿ ಒಂದು ವಿನಂತಿ ಅದ. ಯಾರೋ ಒಂದು 10-12 ಜನ ಈ ಹೋರಾಟ ಕೆಡಿಸ್ಬೇಕಂತ ಬಂದಾರ. ನಾವು ಅವ್ರನ್ನ ಕೆಡಿಸೋದ್ರೊಳಗೆ ನೀವು ಒಂದಿಟ್ಟು ಜಾಗೃತಿ ಇರ್ರಿ. ನಮ್ಮ ಜನ ಆಮೇಲೆ ಏನ್ರಿ ಹೆಚ್ಚು ಕಡಿಮೆ ಆದ್ರೆ ನಮ್ಗೆ ಸಂಬಂಧ ಇಲ್ಲ, ಇದು ರಾಜಕಾರಣ ಸಂಬಂಧ ಇಲ್ಲ. CPI ಸಾಹೇಬರು, ಮುಲ್ಲಾ ಸಾಹೇಬರು, DSP ಸಾಹೇಬರು ಸ್ವಲ್ಪ ಲಕ್ಷ್ಯಕ್ಕೆ ತಗೋರಿ. ಒಂದು 10-12 ಜನ ಏನೋ ವಿಪರೀತ ಏನೋ ಚರ್ಚೆ ಚಲೋ ಆಗೈತಂತ ಸ್ವಲ್ಪ ಅದ್ರ ಕಡೆ ನಿಮ್ಮದ್ ಲಕ್ಷ್ಯ ಇರ್ಲಿ. ಅದಾರಲ್ಲಿ ಅದಾರ. ಎಸ್, ಧನ್ಯವಾದ ಸರ್. ಕೂಡ್ಸ್ರಿ ಎಲ್ಲ ಅಧ್ಯಕ್ಷರು ಕೂಡ್ಸ್ರಿ. ಹೋದಲ್ರಿ? ಹಾ, ಸನ್ಮಾನ್ಯ ನಮ್ಮ ಕರ್ನಾಟಕ ನವನಿರ್ಮಾಣ ವೇದಿಕೆ ವತಿಯಿಂದ ಒಂದು ಮನವಿಯನ್ನು ಕೊಟ್ಟ ರಾಜ್ಯಾಧ್ಯಕ್ಷರಿಗೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನೇರವಾಗಿ ಪತ್ರವನ್ನು ಕಳಿಸ್ಯಾರ. ಅದರೊಳಗೆ ಏನೇನು ಬರೆದಾರ ಹೇಳ್ತೀನಿ. ಈ ಪತ್ರದ ಮೂಲಕ ಸನ್ಮಾನ್ಯ ಸಿದ್ದರಾಮಯ್ಯನವರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಹುಕ್ಕೇರಿ ತಾಲೂಕಿನ ಸಂಪೂರ್ಣ ನೀರಾವರಿಯನ್ನ ಮಾಡಬೇಕು. ಎಲ್ಲಾ ಕೆರೆಗಳನ್ನ ನೀರಿನಿಂದ ತುಂಬಿಸುವಂತ ಕಾರ್ಯ ಆಗಬೇಕು. ಗ್ರಾಮೀಣ ಭಾಗದಲ್ಲಿ ಗ್ರಾಮ ಪಂಚಾಯಿತಿ ಮುಖಾಂತರ ಗ್ರಾಮೀಣ ಜನರಿಗೆ ಈ ಸ್ವತ್ತು ಆನ್ಲೈನ್ ಉತ್ತಾರಿಯನ್ನ ಪೂರೈಸುವ ಕುರಿತು ಎಲ್ಲ ರಾಜ್ಯದಲ್ಲಿ ಬಡ ರೈತರಿಗೆ ಹಾಗೂ ನಾಗರಿಕರಿಗೆ ಸುಮಾರು 3-4 ತಿಂಗಳಿಂದ ಸಂಧ್ಯಾ ಸುರಕ್ಷಾ, ವಿಧವಾ ವೇತನ, ಅಂಗವಿಕಲ ವೇತನ, ಇತರೆ ಯಾವುದೇ ಪಿಂಚಣಿ ಸೌಲಭ್ಯ ಮುಟ್ಟುತ್ತಿಲ್ಲ, ಅದನ್ನು ಸರಿ ಮಾಡಬೇಕು. ರೈತರಿಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ, ಖಾಸಗಿ ಬ್ಯಾಂಕ್ಗಳಿಂದ, ಫೈನಾನ್ಸ್ ಕಂಪನಿಗಳಿಂದ ಸಾಲವನ್ನ ಮರುಪಾವತಿಸುವ ಸಲುವಾಗಿ ಕಿರುಕುಳ ಮಾಡುತ್ತಿರುವ ಬಗ್ಗೆ ಜಿಲ್ಲಾಧಿಕಾರಿಗಳು ಗಮನ ಹರಿಸಬೇಕು. ರೈತರಿಗೆ ಉಚಿತವಾಗಿ ಪಂಪ್ಸೆಟ್ಗಳನ್ನ ಮತ್ತು ದೀಪದ ಕಂಬಗಳನ್ನ, ಲೈಟ್ ಕಂಬಗಳನ್ನ ಪೂರೈಸುವ ಕುರಿತಾಗಿ ರೈತರ ಪರ ಹೋರಾಟಗಾರರು, ಕನ್ನಡ ಪರ ಹೋರಾಟಗಾರರು, ದಲಿತ ಪರ ಹೋರಾಟಗಾರರು ಹಾಗೂ ಇತರೆ ಹೋರಾಟಗಾರರ ಮೇಲೆ ಹಾಕಿರತಕ್ಕಂತ ಕೇಸ್ಗಳನ್ನ ಸರ್ಕಾರ ಈ ಕೂಡಲೇ ಹಿಂಪಡಿಬೇಕು. ರೈತರ ಮಕ್ಕಳಿಗೆ ಇವರು ರೈತರ ಮಕ್ಕಳು ಇರುತ್ತಾರೆ ಅಂತ ಸರ್ಟಿಫಿಕೇಟ್ ಗಳನ್ನು ನೀಡಬೇಕು ಅಂತೇಳಿ. ಈಗ ಇಂತಿಂತವ್ರ ಮಕ್ಕಳು ಅಂತ ಕೊಡ್ತಾರಲ್ಲ, ಹಂಗ ರೈತರ ಮಕ್ಕಳು ಅದಾರ ಅಂತೇಳಿ ಸರ್ಟಿಫಿಕೇಟ್ ರಾಜ್ಯ ಸರ್ಕಾರ ಕೊಡಬೇಕಂತ ಮನವಿ ಕೊಟ್ಟಾರ. ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದ ಸಲ್ಲಿಸ್ತಾರೆ. ಸರ್, ತಮಗೂ ಕೂಡ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ 31 ಜಿಲ್ಲೆಗಳ ಹಾಗೂ ಹುಕ್ಕೇರಿ ತಾಲೂಕಿನ ಪರವಾಗಿ ಹಾಗೂ ಎಲ್ಲ ಸಮಸ್ತ ನಾಗರಿಕರ ಪರವಾಗಿ ತಮಗೆ ತುಂಬ ಹೃದಯ ಧನ್ಯವಾದಗಳನ್ನು ಸಲ್ಲಿಸ್ತಾರೆ. ಕೊಡ್ರಿ ಅಧ್ಯಕ್ಷರಿಗೆ. ಒಂದೇ ನಿಮಿಷ, ಇನ್ನೊಂದು 2 ಪಾಯಿಂಟ್ ಅದ ಹೇಳ್ಬಿಡ್ತೀನಿ ಸರ್. ಯಾಕೋ ಗ್ಯಾರಂಟಿ ಅರ್ಧಕ್ಕೆ ನಿಂತವ್ರಿ, ಅಲ್ಲೇ ನಿಂದ್ರಿ ಮಾತಾಡೈತೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಓಟ್ ಹಾಕೋದೇನಿಲ್ಲ, ಮರಿಬೇಡ್ರಿ. ಅರ್ಧ ಆಗ್ತಾವ ಮತ್ತೆ ಇನ್ನೊಂದು 2 ಪಾಯಿಂಟ್ ಅದು ಹೇಳ್ತೀನಿ. ಈಗ ಧಾರವಾಡದೊಳಗ 2,86,000 ಹುದ್ದೆಗಳ ನೌಕರಿಗಾಗಿ ನಮ್ಮೆಲ್ಲಾ ರೈತರ ಮಕ್ಕಳು ವಿದ್ಯಾರ್ಥಿಗಳ ಕಾಯ್ಲಿಕ್ಕತ್ತಾರ, ಹೋರಾಟ ಮಾಡ್ಲಿಕ್ಕತ್ತಾರ. ವರ್ಷಕ್ಕೆ ಸರ್ಕಾರ ತಮ್ಮ ಪ್ರಣಾಳಿಕೆಯೊಳಗೆ ಏನ್ ಮಾಡಬೇಕಂದ್ರ, ಒಂದು ವರ್ಷಕ್ಕ ನಮ್ಮ ಸರ್ಕಾರ ಬಂತು ಅಂದ್ರೆ 2,50,000 ಹುದ್ದೆಗಳನ್ನ ನಾವು ತುಂಬಿಕೊಂತೀವಿ ಅಂತೇಳಿ ಪ್ರಣಾಳಿಕೆಯೊಳಗೆ ಘೋಷಣೆ ಮಾಡಿದ್ರೆ ನೀವೆಲ್ಲ ಓಟ್ ಹಾಕ್ರಿ. ಅದ್ರ ನಿಮ್ ಮಕ್ಕಳಿಗೆ ಅಲ್ಲಿ ನೌಕರಿ ಸಿಗ್ತದ. ಇನ್ನೊಂದದ, ನೀವು ಸ್ವಲ್ಪ ಲಕ್ಷ ಕೊಡ್ರಿ. ನೌಕರಿ ಹಚ್ತೀನಿ, PSI ಹಚ್ತೀನಿ, PDO ಹಚ್ತೀನಿ, ಟೀಚರ್ ಮಾಡ್ತೀನಿ, ಅಂಗನವಾಡಿ ಟೀಚರ್ ಮಾಡ್ತೀನಿ, ಅಲ್ಲಿ ಮಾಡ್ತೀನಿ, ಇಲ್ಲಿ ಮಾಡ್ತೀನಿ, ನೌಕರಿ ಹಚ್ತೀನಿ ಅಂತೇಳಿ ಯಾರು ಲಂಚ ತಗೋತಾರಲ್ಲ, ಆ ಲಂಚ ತಗೊಳವಂಗ, ಲಂಚ ಕೊಟ್ಟವಂಗ 10 ವರ್ಷ ಶಿಕ್ಷೆ ಕೊಡ್ತೀನಂತ ಅವ್ರು ಹಾಕಿದ್ರಂದ್ರೆ ಓಟ್ ಹಾಕ್ತಾರ. ಅಂದ್ರ ಕೊಡು ವಿಚಾರ ಐತೇನೆ. ಯಾರು ಚಪ್ಪಾಳೆ ಹಾಕ್ಬಾರಿ ಕಡೆ. ರೊಕ್ಕ ಕೊಟ್ಟವ್ರ ತಗೊಂಡವ್ರ ಇಬ್ರು ಒಳಗೆ ಹೋಗ್ಬೇಕ, ಅಂದಾಗಿದ್ ಭ್ರಷ್ಟಾಚಾರ ನಿಲ್ತೈತಿ. ಇನ್ನೊಂದದ, ರೈತರ ಸಂಪೂರ್ಣ ಸಾಲ ಮನ್ನಾ 28ಕ್ಕೆ ನಾ ಮಾಡ್ತೀನಿ ಅಂತೇಳಿ ಯಾವ ಸರ್ಕಾರ ಘೋಷಣೆ ಮಾಡ್ತೈತಲ್ಲ ಅದಕ್ಕೆ ಮತ ಹಾಕಿ. ರೈತರ ಸಾಲ ಮನ್ನಾ ಆತರ ಆನಂದ ಇರ್ಲಿಕ್ಕೆ ಸಾಧ್ಯ. ಇಲ್ಲಿ ಯಾರೋ ಕೂಗ್ಬಡದ್ರಲ್ಲ, ತಮ್ಮ ಇಲ್ಲೊಂದ್ 5 ಕೂಗ್ಬಡಿ. ಇದಕ್ಕ 28ಕ್ಕೆ ನಮ್ಮ ಸರ್ಕಾರ ಬಂತರ 31 ಜಿಲ್ಲಾದೊಳಗೆ ಎಲ್ಲಿ ಸಾರಾಯಿ ಬಾಟ್ಲಿ ಅದು ಇದು ಸಿಗಂಗಿಲ್ಲ, ಬಾರ್ ಬಂದ್ ಮಾಡ್ತೀನಿ ಅಂತ ಕೂಗ್ಬಿಡ್ರಿ. ಸ್ವಲ್ಪ ಎಲ್ಲ ನಮ್ಮ ಜನ ಇದ್ರೆ ಸಂಜಿತಕ್ಕ. ಇನ್ನೊಂದದ, ಮಾಧ್ಯಮದವ್ರ ಮೂಲಕ ಕೇಳ್ತೀನಿ, 28ಕ್ಕೆ ಯಾವ ಸರ್ಕಾರ ಬರ್ತೈತಲ್ಲ, KS ನೌಕರಿ ವಿದ್ಯಾರ್ಥಿಗಳ 2-3 ವರ್ಷ
ಮನೆಯಿಂದ ಬುತ್ತಿ ಕಟ್ಕೊಂಡು ಹೋಗಿ ಗಾಡಾ ಮ್ಯಾಗ ನಾಷ್ಟಾ ಮಾಡಿ ಸಣ್ಣ ರೂಮ್ ಹಿಡ್ಕೊಂಡು ಧಾರವಾಡ ಬೆಂಗಳೂರೊಳಗೆ ನಿಮ್ ಮಕ್ಕಳು ಓದಾಕತ್ತಾರ. ಆ ನೌಕರಿ ಹೋಗುವಾಗ ರೊಕ್ಕ ತಗೊಂಡು ನೌಕರಿ ಮಾಡ್ತಕ್ಕಂಥ ಒಂದು ಸಂಸ್ಥೆ ಅದ KPSC ಅಂತ ಹೇಳಿ. 28ಕ್ಕೆ ಬಂದಾಗ KPSC ಅನ್ನು ಸಂಪೂರ್ಣ ರದ್ದು ಮಾಡಿ 5 ಜನ ನಿವೃತ್ತ ನ್ಯಾಯಾಧೀಶರ ನೇತೃತ್ವದೊಳಗೆ ನಾನು ನೌಕರಿ ಇಂಟರ್ವ್ಯೂ ಮಾಡ್ತೀನಿ ಅಂತೇಳಿ ಸರ್ಕಾರ ಯಾವ್ದು ಪ್ರಣಾಳಿಕೆ ಒಳಗೆ ಹಾಕ್ತದಲ್ಲ ಅದು ಕೋಟ್ ಹಾಕ್ರಿ, ನಿಮ್ಮ ಮಕ್ಕಳು ರೊಕ್ಕ ಇಲ್ದ ನೌಕರಿ ಹಾಕೋ. ನಾವು ಕೂಡ ಸ್ವಲ್ಪ ಬದಲಾಗೋಣ, ನೀವು ಬದಲಾದ್ರಿ ಅಂತಂದ್ರೆ ನಿಮ್ಮ ಮಕ್ಕಳಿಗೆ ನೌಕರಿ ಹತ್ತೈತಿ. ಅವ್ರ ರೊಕ್ಕ ಕೊಡ್ಲಾರ್ದ ನೌಕರಿ ಹಿಡಿದ್ರಂದ್ರ ಅವ್ರ ಎಲ್ಲಿ ₹1 ಮುಟ್ಟಂಗಿಲ್ಲ, ಭ್ರಷ್ಟಾಚಾರ ನಿಂತು ಹೋಗ್ತೈತಿ. ಹೌದಲ್ರಿ? ಇದನ್ನ ಮಾಡೋನು. ಕೊನೆಯದಾಗಿ ಹೇಳಿದ್ದಲ್ಲ, ನಮ್ದು ಒಂದೇ ಕಾನ್ಸೆಪ್ಟ್ ಅದ. ಹುಕ್ಕೇರಿ ತಾಲೂಕು ಸಮಗ್ರ ನೀರಾವರಿ ಆಗಬೇಕು. ಯಮಕನಮರಡಿ ಭಾಗದೊಳಗೆ ಒಂದು 30-40 ಹಳ್ಳಿ ಏನ್ ಬರ್ತಾವ, ಗೋಶ್ರೀ ಯೋಜನೆ ಆಗಬೇಕು. ಮತ್ ಯಮಕನಮರಡಿ ಕ್ಷೇತ್ರದೊಳಗೆ ಇರತಕ್ಕಂತ 40 ಹಳ್ಳಿ ನೀರಾವರಿ ಆಗುತ್ತಕ್ಕ ಆ ಭಾಗದ ಜನರ ಜೊತೆಗೆ ನಾವು ಸದಾವು ಕಾಲ ಇರ್ತೀವಿ, ಯಾವತ್ತೂ ಹಿಂದೆ ಸರಿಯಂಗಿಲ್ಲ. ಅದನ್ನು ಕೂಡ ಮಾತು ಕೊಡ್ತೀವಿ ನಾವು ಯಮಕನಮರಡಿ ಮತ್ತೆ ಕ್ಷೇತ್ರದವ್ರಿಗೆ. ಯಾರ ಇರ್ಲಿ ಅವ್ರು, ನಮಗ್ ನೀರಾವರಿ ಆಗ್ಬೇಕಷ್ಟ. ನೀರಾವರಿ ಆಗುತ್ತಕ್ಕ ನಾವು ಕೆಲವು ಮಂದಿನ ಬೈತಿರ್ತೀವಿ, ಶಿಟ್ ಅನಿಸ್ರ ಒಳಗಿಟ್ಟುವ, ಶಿಟ್ ಹೆಚ್ಚು ಕಡಿಮೆ ಆದ್ರೆ ಹೊರಗೆ ಹಾಕಿ ನಾವು ನಿಲ್ಸ್ಕೋತೀವಿ. ಅದನ್ನ ನಾವು ಬೈಯೋದು ಸ್ವಾರ್ಥಕ್ಕಾಗೆಲ್ಲ, ವೈಯಕ್ತಿಕ್ಕಾಗೆಲ್ಲ, ಯಾವ ಪಕ್ಷಕ್ಕಾಗೆಲ್ಲ ಏನೂ ಅಲ್ಲ. ಇಲ್ಲಿ ನೋಡ್ರಿ, ಇಷ್ಟೆಲ್ಲಾ ಜನ ಬಂದಾರ, ಬಹಳ ಖುಷಿ ಅನಿಸ್ತದ. ಇಷ್ಟೆಲ್ಲಾ ತಾಯಂದರು ಬಂದಾರಲ್ಲ, ಎದ್ರ ಸಲುವಾಗಿ? ನಮಗ ನೀರ್ ಬಂದ್ರ ಹುಕ್ಕೇರಿ ಸಮಗ್ರ ಅಭಿವೃದ್ಧಿ ಆಗ್ತದ, ನಮಗ ಬೆಳಿ ಬರ್ತದ. ಬೆಳಿ ಬಂತಂದ್ರ ಒಳ್ಳೆ ಬೆಲೆ ಸಿಗ್ತದ. ಬೆಲೆ ಸಿಗ್ತಾರ, ನಾವು ಕೂಡ ಒಂದಿಷ್ಟು ಒಳ್ಳೆ ಜನರ ಜೊತೆ ಬದುಕಲಿಕ್ಕೆ ಸಾಧ್ಯದ ಸವಲತ್ತುಗಳಿಂದ ಅವ್ರು ಬಂದಾರ. ಆ ಎಲ್ಲಾ ತಾಯಂದ್ರಿಗೆ ಒಂದು ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದ ಸಲ್ಲಿಸ್ರಿ. ಮತ್ತಿನ್ನೊಂದು, ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಈ ಹೋರಾಟಕ್ಕ ಅಕ್ಕಿಯನ್ನ, ಅನ್ನವನ್ನ, ಯಾರ ಹಣವನ್ನ ಕೊಟ್ಟಿರಲ್ಲ ಅವರೆಲ್ಲರಿಗೂ ಕೂಡ ಒಂದು ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದ ಸಲ್ಲಿಸ್ರಿ. ಈಗ ನವನಿರ್ಮಾಣ ವೇದಿಕೆ ಮುಖಂಡರು ಮಾತನಾಡಬೇಕಂತ ವಿನಂತಿ ಮಾಡಿಕೊಂಡು. ಹುಕ್ಕೇರಿ ರೈತರಿಗೆ ಸಿಗುತ್ತಾ ಹೋರಾಟದ ಪ್ರತಿಫಲ?